ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ಖರೀದಿಸ್ತಾ ಇರುವ ರಾಗಿ ಹಣವನ್ನು ತಕ್ಷಣವೇ ರೈತರ ಖಾತೆಗೆ ಜಮಾ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಧನಂಜಯ ರಾಧ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ತುರುವೇಕೆರೆ ಪಟ್ಟಣದ ಎಪಿಎಂಸಿ ಆವರಣದ ರಾಗಿ ಖರೀದಿ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಎಲ್ಲಾ ರೈತರ ರಾಗಿ ಖರೀದಿ ಕೇಂದ್ರಗಳಲ್ಲಿ ಮಾರ್ಚ್ 3ರಿಂದ ರಾಗಿ ಖರೀದಿಸ್ತಾ ಇದೆ. ಈಗಾಗಲೇ ಸಾವಿರಾರು ಕ್ವಿಂಟಲ್ ರಾಗಿಯನ್ನ ರೈತರಿಂದ ಖರೀದಿಸಿದ್ದು, ಇದುವರೆಗೂ ರಾಗಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಿಲ್ಲ. ರೈತರು ಆರ್ಥಿಕವಾಗಿ ತೊಂದರೆಯಲ್ಲಿದ್ದು ಜೀವನ ನಿರ್ವಹಣೆಗಾಗಿ ಆ ಹಣವನ್ನೇ ಅವಲಂಬಿಸಿದ್ದಾರೆ. ಬ್ಯಾಂಕ್ಗಳು ಮತ್ತು ಖಾಸಗಿಯವರಿಂದ ಸಾಲ ಮಾಡಿದ್ದು ಮಾನಸಿಕವಾಗಿ ನೋವು ಅನುಭವಿಸುತ್ತಿದ್ದಾರೆ. ಆದ್ರಿಂದ ರೈತರ ಆರ್ಥಿಕ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಆಯಾ ದಿನವೇ ಸರ್ಕಾರ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಪ್ರತಿ ರಾಗಿ ಖರೀದಿಯಲ್ಲಿ ಚೀಲಕ್ಕೆ 1 ಕೆಜಿ ಹೆಚ್ಚುವರಿ ಹಾಗೂ ಹಮಾಲಿ ಅಂತ 20 ರೂಪಾಯಿಗಳನ್ನ ಪಡಿತಾ ಇರುವುದರಿಂದ ರೈತರಿಗೆ ನಷ್ಟವಾಗ್ತಾ ಇದೆ. ರೈತರು ಚೀಲಕ್ಕೆ 50 ಕೆಜಿ 600 ಗ್ರಾಂನಷ್ಟು ಸ್ವಚ್ಛ ರಾಗಿ ತೂಕ ತರಬೇಕು ಎಂಬುದರ ಬಗ್ಗೆ ದೊಡ್ಡ ಮಾಹಿತಿ ಫಲಕಗಳನ್ನು ಹಾಕಬೇಕು. ಈಗಾಗಲೇ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಜಿಲ್ಲೆಯ 11 ಕೇಂದ್ರಗಳಲ್ಲೂ ಕೂಡ ಕ್ರಮ ಕೈಗೊಂಡಂತೆ ಕಾಣ್ತಾ ಇಲ್ಲ. ಹಾಗಾಗಿ ಶೀಘ್ರವೇ ಖರೀದಿ ಕೇಂದ್ರದ ಮುಂದೆ ಮಾಹಿತಿ ಫಲಕಗಳನ್ನು ಅಳವಡಿಸುವ ಮೂಲಕ ರೈತರಿಗೆ ಅನ್ಯಾಯವಾಗದ ರೀತಿಯಲ್ಲಿ ರಾಗಿ ಖರೀದಿಸಬೇಕು ಮತ್ತು ಆಹಾರ ಮತ್ತು ನಾಗರಿಕ ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ವಿಬಿ ಶ್ರೀಧರ್ ಅವರಿಗೆ ಸೂಚಿಸಿ ನಂತರ ಗ್ರೇಟ್ ತಹಶೀಲ್ದಾರ್ ಸುಮತಿ ಅವರಿಗೆ ಮನವಿ ಪತ್ರವನ್ನು ನೀಡಿದರು. ನಂತರ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಒಂದು ಸಂಘದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಅಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಳವಳಿ ನಾಯಕರು, ಪ್ರಗತಿಪರ ಚಿಂತಕರು ಹಾಗೂ ಸಾಮಾಜಿಕ ಹೋರಾಟಗಾರರು ಭಾಗವಹಿಸಬೇಕು ಅಂತ ಸಂದರ್ಭದಲ್ಲಿ ಮನವಿಯನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಜನಪರ ಚಳವಳಿ, ಕನ್ನಡ ಚಳವಳಿ, ದಲಿತ ಚಳವಳಿಗಳನ್ನು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದರು. ಅಧಿಕಾರಕ್ಕೆ ಬರುವಂಥ ರಾಜಕೀಯ ಪಕ್ಷಗಳು ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟುವ ಉದ್ದೇಶದಿಂದ ಇದೇ ಮಾರ್ಚ್ 27ಕ್ಕೆ ತುಮಕೂರಿನ ಕನ್ನಡ ಸಾಹಿತ್ಯ ಭವನದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಎಸ್ಪಿಯ ರಾಜ್ಯಾಧ್ಯಕ್ಷರು, ರಾಜ್ಯ ನಾಯಕರಾದ ಇಬ್ರಾಹಿಂ ಲಲಿತಾ ನಾಯಕ್ ಹಾಗೂ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿದಂತೆ ಎಲ್ಲ ಜನಪರ ನಾಯಕರನ್ನ ಸಭೆಗೆ ಆಹ್ವಾನಿಸಲಾಗಿದೆ ಅಂತ ತಿಳಿಸಿದರು. ಇನ್ನು ಸಂಘದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಅಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಜನಪರ ಚಳವಳಿಯ ನಾಯಕರು, ಪ್ರಗತಿಪರ ಚಿಂತಕರು, ಸಾಮಾಜಿಕ ಹೋರಾಟಗಾರರು ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಒಂದು ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ತೋಂಟರಾಧ್ಯ, ತಾಲೂಕು ಅಧ್ಯಕ್ಷ ಎ ಗಂಗಾಧರ, ಕೊಪ್ಪದಪಾಳ್ಯ ಉಪಾಧ್ಯಕ್ಷ ಉಮೇಶ್, ಸಂಚಾಲಕ ಶಂಕರಲಿಂಗಪ್ಪ, ಚೀನಹಳ್ಳಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಗೌರವ ಅಧ್ಯಕ್ಷ ಮುತ್ತುರಾಜ್, ತಾಲೂಕು ನಗರ ಘಟಕದ ಅಧ್ಯಕ್ಷ ವಿಜಯಕುಮಾರ್, ರೈತ ಮುಖಂಡರಾದ ಬಸವರಾಜು, ಬನಶಂಕರಪ್ಪ, ಜುಂಜಣ್ಣ, ಆಹಾರ ಶಿರಸ್ತೆದಾರ ಕೃಷ್ಣೇಗೌಡ, ಗುಣಮಟ್ಟ ತನಿಖಾಧಿಕಾರಿ ಚಿರಂಜೀವಿ, ರಾಗಿ ಖರೀದಿದಾರ ಕಾಂತರಾಜು ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ. ಎಷ್ಟು ಕೊಡ್ತಿದ್ರು ಕರೆಕ್ಟ್ ಆಗಿ ಯಾರು ರೈತರು ಇದ್ದಾರೆ? ಸುಖ ಆಗಿರೋದು ಏನಪ್ಪ ರಾಗಿ ನಿಮ್ಮದು ರಾಗಿ ತಂದಿದ್ದೀರಾ? ರೈತ ಯಾರಿದ್ದಾರೆ ಬರಪ್ಪ ಆದರೂ ಈಗ ಒಂದು ತೀರ್ಮಾನ ಆಗಿದೆ. ಏನಕ್ಕೆ ಒಂದು ಚೀಲಕ್ಕೆ 700 ರೂಪಾಯಿ ತಗೋಬೇಕು ಅಂತ ಹೇಳಿ, ಅಂದರೆ 1 ಕ್ವಿಂಟಲ್ 15 ರೂಪಾಯಿ ಅಂತ ರೈತರಿಂದ ನೀವು ತಗೋಬೇಕು ಅಂತ ತೀರ್ಮಾನ ಇದೆ. ಅದಕ್ಕಿಂತ ಹೆಚ್ಚಿಗೆ ಡಿಮ್ಯಾಂಡ್ ಮಾಡಿ ಅದೇ ಡಿಮ್ಯಾಂಡ್ ಮಾಡೋಂಥದ್ದು ಮಾಡಬಾರ್ದು. ಆಮೇಲೆ ಒಂದು 50 ಕೆಜಿ ಪ್ಲಸ್ ಚೀಲದ್ದು ಸೇರಿ 50 ಕೆಜಿ 650 ತೂಕ ಮಾಡಬೇಕು. ಅಕಸ್ಮಾತ್ ಸೋರ್ ಹೋಗುತ್ತೆ, ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂದರೆ 50 ಜಾಸ್ತಿ ನೀವು ತಗೋಬಾರ್ದು. ಆಮೇಲೆ ಈಗ ಏನಾಗಿದೆ, ಬೇರೆ ಬೇರೆ ಕಡೆ ಎಲ್ಲ ನೀವೇನೇ ಫೋನ್ ಮಾಡಿ ರೈತರಿಗೆ ಹೇಳ್ತೀರಿ 51 ಕೆಜಿ 52 ಕೆಜಿ ತೂಕ ಬಂದು ಅಂತ ಅವ್ರು ತೂಕ ಬರ್ತಾನೆ ಚೀಲಕ್ಕೆ 1 ಕೆಜಿ ಹೆಚ್ಚಿಗೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಮಾಡಬೇಡಿ. ಆಮೇಲೆ ಈಗ ಬೋರ್ಡಲ್ಲಿ ಎಲ್ಲಿ ಅನೌನ್ಸ್ ಮಾಡಿದ್ರು ನೀವು ಪ್ರಕಟಣೆ ಎಷ್ಟಾಯ್ತು ಚೀಲ? ಎಷ್ಟು ಜಾಸ್ತಿ ತಗೊಂಡಿರಿ? ಏನಪ್ಪ ಹೆಚ್ಚಾಗಿದ್ರಿ? ಆಕ್ಚುಲಿ ಎಷ್ಟು ತೂಗ್ಬೇಕದು? 50, 650, 50, 800 ತೂಗ್ಬೇಕು. 800ವರೆಗೂ ತೂಗ್ಕೊಳ್ಳಿ. ಈಗ 200 ಇರಬೇಕು ಅಂತ ನಮ್ಮ ಅದಕ್ಕಿಂತ ರೈತರ ಬಂದು ಸರ್ ಎಷ್ಟು ರಾಗಿ ತರಬೇಕು, ಒಂದು 50, 1.5 ಕೆಜಿ ತಗೊಂಬರ್ರಿ ಅಂತ ಹೇಳ್ತಾರೆ. ರೈತರ ಮಾಡ್ತಾರೆ 51 ಕೆಜಿ 50 ಮುಕ್ಕಾಲು ಎಲ್ಲ ತೂಕ ಮಾಡ್ತೀವಿ.
ಒಂದು ನೀವು ಚೀಲಕ್ಕೆ ಇದ್ದರೆ ಎಲ್ಲವೂ ಹಂಗೆ ಹೇಳ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದೊಂದು ಚೀಲಕ್ಕೆ 1.5 kg ಒಂದು ಕ್ವಿಂಟಾಲಿ 100 kg ಹಾಕೋದು. ಅಲ್ಲಿ 100,000 ಕ್ವಿಂಟಾಲಿ 1,000 ಕೋಟಿ ಹಗರಣ ಸುಮಾರು ವರ್ಷದಿಂದ ನಡೀತಾ ಇದೆ. ಅದಕ್ಕೆ ನಾವು DC ಆಫೀಸ್ನಿಂದ ತಾಲೂಕು ಆಫೀಸ್ ಎಲ್ಲ ಚರ್ಚೆ ಮಾಡಿ ನಾವು ಹೋಗಿ ಇದು ಮಾಡ್ತೀವಿ. ಈಗ ನಾವು ಅಮಲಿ ಚಾರ್ಜ್ 40 ರೂಪಾಯಿ ಪ್ರತಿ ವರ್ಷದಿಂದ ತಗೊಳ್ತಾ ಇದ್ವಿ. ನಾವು DC ಅವರ ಆದೇಶದಲ್ಲಿ ಸರ್ಕಾರದ ಆದೇಶ ಯಾವುದೇ ರೈತರು ಅಮಲಿ ಚಾರ್ಜ್ ಕೊಡಬೇಕು ಅಂತ ಸರ್ಕಾರದ ಸ್ಪಷ್ಟ ನಿಬಂಧನೆ ಐತಿ, ಕೊಡಬಾರ್ದು ಅಂತವ. ಆದರೂ ಕೂಡ ನಾವು ಏನು ಟ್ರೇಡಿಂಗ್ನಾಗ ಅವರು ಹರಾಜು ಹೋಗಬೇಕಾದ್ರೆ ಅವರು ಇಷ್ಟ ಹೆಂಗೆ ತಗೊಂಡು ಹೋಗ್ತಾರೆ ಅವ್ರು ಇಷ್ಟ, ಅದು ರೈತರು ಕೊಡಂಗಿಲ್ಲ. ಆದರೂ ಕೂಡ ಅವತ್ತು ಮೊನ್ನೆ ಏನು ಮಾಡಿದ್ರು ಕೈ ಮುಗಿದು ತಾಲೂಕು ಆಫೀಸಾಗ 9 ಗಂಟೆ ರಾತ್ರಿ ಅವ್ರು ಹಣ ಹಿಂಗೆ ಆಗ್ಬಿಡ್ತಾರೆ, ನಾವು ಕಮ್ಮಿ ಪೂಜೆ ಮಟ್ಟು 6 ರೂಪಾಯಿ ನಂಗೆ ಹಿಂಗಾಗಿ ಇದ್ದು ಹಿಂದಿಂದ ಮಾಡ್ತಾರೆ, ಅದಕ್ಕೆ ಟೆಂಡರ್ ಪೂಜೆ. ಅದಕ್ಕೆ ತಹಸೀಲ್ದಾರಿಗೂ DC ಅವ್ರಿಗೂ ಮನವಿ ಮಾಡಿ ಅವ್ರನ್ನ 6 ರೂಪಾಯಿ ಇದ್ದದ್ದು ಅವ್ರಿಗೆ 10 ರೂಪಾಯಿ ಚೀಲಕ್ಕೆ ಮಾಡಿ ನಾವು 3 ರೂಪಾಯಿ ಕೊಡ್ತೀವಿ ಅಷ್ಟೇ. ಏನೋ ರೈತರು ಅವಮಾನ್ಯರು ಕೂಡ ನಮ್ಮ ರೈತರು ಮತ್ತೆ ಅವರು ಕೂಡ ಕೂಲಿ ಮಾಡ್ತಾರೆ, ಅವ್ರಿಗೂ ಅದ್ರ ಬಗ್ಗೆ ನಾವು 3 ರೂಪಾಯಿ ಕೊಡ್ತೀವಿ ಅಂತೇಳಿ ಆಗಲೂ ಅಲ್ಲಿ 9:30 ವರ್ಷಕ್ಕೆ ಒಂದು ಚೀಲಕ್ಕೆ 5 ರೂಪಾಯಿ ರೈತರು ಕೊಡೋದು, ಅವ್ರ ಟೆಂಡರ್ನ 10 ರೂಪಾಯಿ ಕೊಡೋದು, ಒಂದು ಚೀಲಕ್ಕೆ 15 ರೂಪಾಯಿ ಅಂತೇಳಿ ನಿಗದಿಯಾದ ಸರ್ಕಾರದ ಆದೇಶ ತೀರ್ಮಾನ ಮಾಡಿದ್ವಿ. ಈಗ ರೈತರು ಅದನ್ನ ಬಂದ್ಬಿಟ್ಟು ಎಷ್ಟು 40 ರೂಪಾಯಿ ಅವರು ಇವ್ರು 20 ರೂಪಾಯಿ 60 ರೂಪಾಯಿ ಅದು ಒಂದು ಕ್ವಿಂಟಾಲಿ. ಒಂದು ಕ್ವಿಂಟಲ್ ರಾಗಿ 60 ರೂಪಾಯಿ ಅವ್ರು ಅಮಲ ಇರ್ತಾರೆ. ಬೈಂದು ಹೊತ್ತಿಗೆ 800 ಕ್ವಿಂಟಲ್ ರಾಗಿ ತೋರಿಸಿ 848 ಎಷ್ಟು ದುಡ್ಡು. ಅದರಿಂದ ಇವಾಗ ಒಂದು ಈಗ ಎಷ್ಟು 500 ಗ್ರಾಮ್ ಜಾಸ್ತಿ ಐತೆ ಒಂದು ಚೀಲಕ್ಕೆ. ಒಬ್ಬ ರೈತ 40 ಚೀಲ 20 ಕ್ವಿಂಟಲ್ ತರ್ತಾನೆ, ದುಡ್ಡು ಎಷ್ಟಾಗುತ್ತೆ? ದುಡ್ಡು ಎಷ್ಟಾಗುತ್ತೆ? ಯಾಕೆ 40,000 ಅದು ಎಲ್ಲಿಗೆ ಹೋಗುತ್ತೆ ಹಾಕೊಂಡು ಹೋಗ್ತೀರಾ? ಅದು ಯಾರು ದುಡ್ಡು 40,000 ರೂಪಾಯಿ ರೈತರು ದುಡ್ಡು ಏನಾಗುತ್ತೆ? ದುಡ್ಡು 40,000 ಇಡೀ ಜಿಲ್ಲಾದ್ಯಂತ 70,000 ಕ್ವಿಂಟಲ್ ಮೆಟ್ರಿಕ್ ಟನ್ ಖರೀದಿ ನಮ್ಮ 3 ಲಕ್ಷ ಒಂದ್ ಕಡೆ ಹಗರಣ, ಒಂದ್ ಕಡೆ ರೈತರಿಗೆ ಈ ಎಳ್ಳಿನ ಬಿಟ್ಟು ಸರ್ಕಾರ ಸಾಲ ತಗೊಳುತ್ತೆ, ಹೆಂಗ್ ದುಡ್ಡು ಹಾಕುತ್ತೋ ರೈತರು ಯಾವ ಉದ್ದೇಶಕ್ಕೆ ಜಾಸ್ತಿ ತಂತಿದ್ರ ಹೇಳ್ರಿಗ? 50-500 ಹಾಕಿದ್ರೆ ಜನ ನೋಡ್ತಿದ್ದಾರೆ, ಜನ ನೋಡ್ತಿದ್ದಾರೆ. ಇಲ್ಲೇ ಐತಲ್ಲ ನಾವು ಬಂದಿದ್ದೀವಿ ಅಂತ ಮಾಡಿರೋದು. ತಕ್ಷಣನೇ ಸಸ್ಪೆಂಡ್ ಮಾಡ್ಬೇಕು ಸರ್ಕಾರ. ಈಗ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ನಾವು ಹೇಳ್ತಾ ಇದೀವಿ. ಇಲ್ಲಿರ್ತಕ್ಕಂಥ ಮ್ಯಾನೇಜರ್ ಕೂಡಲೇ ಸಸ್ಪೆಂಡ್ ಆಗ್ಬೇಕು. ರೈತರಿಗೆ ಅನ್ಯಾಯ ಮಾಡಕ್ ಬರ್ಬೇಕು ಇವರು. ಇಂಥ ಅಧಿಕಾರಿಗಳು ಇಟ್ಬಿಟ್ರೆ ಇಷ್ಟ ಜನ ರೈತರು ಎಲ್ಲಿಗೆ ಹೋಗ್ಬೇಕು? ಮತ್ತೆ ಮಾತಾಡ್ತಾರೆ ದುಡ್ಡಿಲ್ದಲ್ಲೇ. ಇವತ್ತು ಹೇಳಿದ್ರೆ 8 ದಿವಸ ತಗೊಂಡ್ಬರ್ತಾರೆ. ಅಂತ ಸ್ಥಿತಿನಲ್ಲಿ ಇವರು ಒಬ್ಬೊಬ್ಬ ರೈತ 1,000 2,000 ದುಡ್ಡು ಹೊಡೆದ್ ಬಿಟ್ರೆ ಇದೇನಿದು? ಯಾರು ಹೇಳೋರು ಕೇಳೋರು ಇಲ್ಲ ಇವರಿಗೆ. ಆಗಿಲ್ಲ ಮೇಡಮ್. ಈಗ ಧನಂಜಯ ಆರಾಧ್ಯ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಕಳೆದ 3ನೇ ತಾರೀಕಿಂದ ಜಿಲ್ಲೆಯಲ್ಲಿ ರಾಗಿ ಖರೀದಿ ಪ್ರಾರಂಭ ಆಗಿದೆ. ಇದುವರೆಗೆ 1000 ಕ್ವಿಂಟಲ್ ರಾಗಿ ಖರೀದಿ ಆಗಿದೆ. ರೈತರಿಗೆ ಹಣ ಬಿಡುಗಡೆ ಆಗಿಲ್ಲ. ಈಗ ರೈತರಿಗೆ ಹಣದ ಸಮಸ್ಯೆ ಮುಗ್ಗಟ್ಟು ಆರ್ಥಿಕವಾಗಿರೋದ್ರಿಂದ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ರೈತರಿಗೆ ಹಗಲು ದೊರಡೆ ನಡೀತಾ ಇದೆ. ಪ್ರತಿ ಚೀಲಕ್ಕೆ ಸುಮಾರು 1 kg ಅಷ್ಟು ಹೆಚ್ಚುವರಿ ರಾಗಿಯನ್ನು ತೂಕದ ಮೂಲಕ ತಗೊಳ್ತಿದ್ದಾರೆ. ಹಾಗೆ ಹಮಾಲಿ ಅಂತೇಳಿ 20 ರೂಪಾಯಿ ಒಂದು ಚೀಲಕ್ಕೆ ತಗೊಳ್ತಿದ್ದಾರೆ. ಇದು ಒಂದು 20 ಕ್ವಿಂಟಲ್ ಮಾರಾಟ ಮಾಡಿರುವಂಥ ರೈತನಿಗೆ ಸುಮಾರು ಒಂದು 2,000 ರೂಪಾಯಿ ಹಣ ನಷ್ಟ ಆಗ್ತಾ ಇದೆ. ನಾವು ಈಗಾಗಲೇ ಸರ್ಕಾರಕ್ಕೆ ಪದೇ ಗಮನಕ್ಕೆ ತರ್ತಾ ಇದ್ದೀವಿ. ನೀವು ರೈತರು ರಾಗಿ ಎಷ್ಟನ್ನು ತರಬೇಕು ಅನ್ನೋದನ್ನು ಪಾರದರ್ಶಕವಾಗಿ ದೊಡ್ಡ ಅಕ್ಷರಗಳಲ್ಲಿ ಫ್ಲೆಕ್ಸ್ ಮುಖಾಂತರ ಅನೌನ್ಸ್ ಮಾಡಿ, ಹಮಾಲಿ ಅನೌನ್ಸ್ ಮಾಡಿ ಏನು ಅಂತೇಳಿದ್ವಿ. ಎಲ್ಲೂ ಇಡೀ 11 ಖರೀದಿ ಕೇಂದ್ರಗಳು ಸಹ ಇವರು ಎಲ್ಲೂ ಪ್ರಕಟಣೆ ಮಾಡಿಲ್ಲ. ಒಂದು ಚಿಕ್ಕ ಪೇಪರಲ್ಲಿ ಹೇಳ್ತಾರೆ, ಇಲ್ಲ ಸರ್ ಮಾಡಿದ್ದೀವಿ ಅಂತಾರೆ. ಬಟ್ ನಾವು ಈಗಾಗಲೇ ಎಲ್ಲ ಕೇಂದ್ರಗಳಲ್ಲಿ ಭೇಟಿ ಮಾಡಿ ನೋಡ್ತಾ ಇದ್ದೀವಿ, ಪ್ರಕಟಣೆ ಮಾಡ್ತಾ ಇಲ್ಲ. ಇವರು ಖರೀದಿ ಅಧಿಕಾರಿಗಳು ನಿರಂತರವಾಗಿ ಮೋಸ ಮಾಡ್ತಿದ್ದಾರೆ. ಇದು ನಿಲ್ಲಬೇಕು, ರೈತರ ಶೋಷಣೆ ನಿಲ್ಲಬೇಕು. ಏನು ಸರ್ಕಾರ ನಿಗದಿ ಮಾಡಿದೆ, ಒಂದು ಚೀಲಕ್ಕೆ 50 kg 650 ಗ್ರಾಮ್ ಅಂತ ಇವ್ರು ತೂಕ ಮಾಡಬೇಕು. ಹಮಾಲಿ ರೈತರಿಂದ ತಗೋಬಾರ್ದು. ಆದರೂ ಸಹ ಸ್ಪಷ್ಟತೆ ಇಲ್ಲದಿರೋದ್ರಿಂದ ಏನು ಈಗಾಗಲೇ ಒಂದು ಚೀಲಕ್ಕೆ 7,000 ರೂಪಾಯಿ ಅಂತ, ಒಂದು ಕ್ವಿಂಟೋಲಿಗೆ 15 ರೂಪಾಯಿನ ಹಮಾಲಿ ಅಂತೇಳಿ ರೈತರಿಂದ ತಗೋಬೇಕು ಅಂತ ಒಂದು ಮಾತುಕತೆ ಆಗಿದೆ. ಆ ಮೂಲಕ ಇವರು ವ್ಯವಸ್ಥಿತವಾಗಿ ಖರೀದಿ ಮಾಡಬೇಕು. ತುರ್ತಾಗಿ ರೈತರಿಗೆ ಏನು ಖರೀದಿ ಆಗ್ತದೆ ಅವತ್ತಿನ ಮಾನ್ಯ ದಿನನೇ ರೈತರ ಖಾತೆಗೆ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ.
ಅವ್ರು ಬಂದ ಇಷ್ಟೊಂದು ಜನ ಎಲ್ಲ ನೋಡಿದ್ದಾರೆ, ಕೇಳಿ ಇಷ್ಟೊಂದು ಜನ ಎಲ್ಲ ನೋಡಿದ್ದಾರೆ. 41,600 3ನೇ ತಾರೀಕಿಂದ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳಲ್ಲಿ ರಾಗಿ ಖರೀದಿ ನಡೀತಾ ಇದೆ. ಈಗಾಗಲೇ ಸಾವಿರಾರು ಕ್ವಿಂಟಲ್ ರಾಗಿಯನ್ನು ರೈತರಿಂದ ಖರೀದಿ ಮಾಡಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೈತರಿಗೆ ಹಣ ಬಿಡುಗಡೆ ಮಾಡಿಲ್ಲ. ತುರ್ತಾಗಿ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು. ಖರೀದಿಯಾದ ಮಾನ್ಯತೆಯನ್ನು ರೈತರಿಗೆ ಹಣ ಬಿಡುಗಡೆ ಮಾಡಿದರೆ ಅವನ ದಿನನಿತ್ಯದ ಆರ್ಥಿಕ ಕೆಲಸ ಕಾರ್ಯಗಳಿಗೆ ಒಂದು ಸಹಕಾರ ಆಗ್ತದೆ. ಈ ದೃಷ್ಟಿಯಿಂದ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ಮಾಡ್ತಾ ಇದ್ವಿ. ಜೊತೆಗೆ ಏನಿದೆ, ಈಗ ಪಾರದರ್ಶಕತೆಯಲ್ಲಿ ತೂಕ ಮತ್ತು ಹಮಾಲಿ ವ್ಯವಹಾರಗಳು ನಡೀಬೇಕಾಗಿದೆ. ಈಗ ಏನಾಗ್ತಾ ಇದೆ ಅಂದ್ರೆ ಪ್ರತಿ ಚಿನ್ನಕ್ಕೂ ಒಂದು ಕೆಜಿಯಷ್ಟು ರಾಗಿಯನ್ನು ಹೆಚ್ಚುವರಿ ತೂಕ ಆಗ್ತಾ ಇದೆ. ಇದ್ರ ಬಗ್ಗೆ ಯಾವುದೂ ಸ್ಪಷ್ಟತೆ ಇಲ್ಲ. ಮತ್ತೆ ಒಂದು ಚೀಲಕ್ಕೆ 15 ರೂಪಾಯಿ ಹಮಾಲಿಯಿಂದ ತಗೊಳ್ತಿದ್ದಾರೆ. ಇದು ಸಹ ಜಿಲ್ಲಾಡಳಿತ ಸ್ಪಷ್ಟತೆ ಮಾಡಿಲ್ಲ. ಇದು ಒಂದ್ ಕಡೆ ಅಗಲ ದೊರಡೆ ಅಂತ ಹೇಳ್ತೀವ ಅಥವಾ ರಾಗಿನಲ್ಲಿ ಕಸ ಕಟ್ಟಿದೆ ಅಂತ ಹೇಳ್ತೀವ, ಇಂಥ ಗೊಂದಲ ಇದೆ. ಅದಕ್ಕೊಂದು ಸ್ಪಷ್ಟವಾದಂಥ ನೀತಿನ ರೂಪಿಸಿ ಪ್ರಕಟಣೆ ಮಾಡೋದ್ರ ಮೂಲಕ ಒಂದು ಪಾರದರ್ಶಕತೆಯನ್ನ ಕಾಪಾಡಬೇಕು ಅಂತೇಳಿ ನಾವು ಜಿಲ್ಲಾಡಳಿತವನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಜೊತೆಗೆ ಜಿಲ್ಲೆಯಲ್ಲಿ ಬಹಳಷ್ಟು ಕಡೆ ಗಣಿಗಾರಿಕೆ ಇದೆ. ಗಣಿಗಾರಿಕೆನಲ್ಲೂ ಬಹಳಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಸಾರಿ ನಾವು ಅಪೀಲ್ ಮಾಡಿದ್ದೀವಿ. ನೋಡಿ, ತುರುವೇಕೆರೆ ತಾಲೂಕಿನಲ್ಲಿ ಗೋಲ್ಗಟ್ಟು ಏನು ಗಣಿಗಾರಿಕೆ ಸಮಸ್ಯೆ ಇದೆ, ಅದೇ ಬೇರೆ ಕೊಡಕೆರೆ ತಾಲೂಕಲ್ಲೂ ಮೊನ್ನೆ ದೊಡ್ಡ ಸಮಸ್ಯೆ ಆಗಿ ಅಲ್ಲೂ ಸಹ ಗಣಿಗಾರಿಕೆಯಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ನೀರು ಕಲುಷಿತ ಆಗ್ತಾ ಇದೆ, ವಾತಾವರಣ ಕಲುಷಿತ ಆಗ್ತಾ ಇದೆ, ದನಕರುಗಳಿಗೆ ದೈಹಿಕ ತೊಂದರೆ ಆಗ್ತಾ ಇದೆ. ಇವೆಲ್ಲವನ್ನ ಪರಿಗಣಿಸಿ ನಾವು ಜಿಲ್ಲಾಡಳಿತವನ್ನು ಒತ್ತಾಯ ಮಾಡಲಾಗಿ 24ನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ದೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಆ ಸಭೆಯನ್ನು ನೋಡಿ ಈ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ನಾವು ಒಂದು ತೀವ್ರವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಮಾಡುವಂಥ ಕೆಲಸ ಮಾಡ್ತೀವಿ. ಜೊತೆಗೆ ಬರುವ 27ನೇ ತಾರೀಕು ಏನು ಕಳೆದ 45 ವರ್ಷಗಳಿಂದ ರಾಜ್ಯದಲ್ಲಿ ಜನಪರ ಚಳವಳಿಗಳು, ಕನ್ನಡ ಚಳವಳಿ, ದಲಿತ ಚಳವಳಿ ಮತ್ತು ರೈತ ಚಳವಳಿಗಳು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾವೆ. ಅಧಿಕಾರಕ್ಕೆ ಬರುವಂಥ ರಾಜಕೀಯ ಪಕ್ಷಗಳು ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ವಿಫಲವಾಗಿವೆ. ಆ ದೃಷ್ಟಿಯಿಂದ ಒಂದು ಹೊಸ ರಾಜಕೀಯ ಒಂದು ಪಕ್ಷವನ್ನ ಕಟ್ಟಬೇಕು ಅನ್ನೋಂಥ ಒಂದು ವಿಚಾರದ ಮೇಲೆ ಬರುವ 27ನೇ ತಾರೀಕು ತುಮಕೂರಿನ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ BSPಯ ರಾಜ್ಯ ಅಧ್ಯಕ್ಷರು ಮತ್ತು CM ಇಬ್ರಾಹಿಂ ಅವರು ಮತ್ತು BT ಲಲಿತನಾಯಕ್ ಅವರು ಮತ್ತು ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂಥ ಒಡಿಹಳ್ಳಿ ಚಂದ್ರಶೇಖರ್ ಅವರು ಆ ಸಭೆಗೆ ಬರ್ತಾರೆ. ಅವತ್ತಿನ ಸಭೆಯಲ್ಲಿ ಎಲ್ಲ ಜನಪರ ಚಳವಳಿಯ ನಾಯಕರನ್ನ ಆ ಸಭೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಒಂದು ಹೊಸ ಪ್ರಣಾಳಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದೆ. ಆ ಪ್ರಣಾಳಿಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ಚರ್ಚೆಗೆ ಒಳಪಡಿಸುವಂಥ ದಿಕ್ಕಲ್ಲಿ ಅವತ್ತು ಒಂದು ಕಾರ್ಯಕ್ರಮ ಇರ್ತದೆ. ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರಿಗೆ, ಸಾಮಾಜಿಕ ಹೋರಾಟಗಾರರಿಗೆ ಅವತ್ತಿನ ಸಭೆಗೆ ತಾವೆಲ್ಲ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಈಗ ನಾವು ಇದನ್ನ ಪದೇ ಜಿಲ್ಲಾಡಳಿತವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತದಿಂದ ಯಾವುದೇ ಒಂದು ಸ್ಪಷ್ಟವಾದಂಥ ಮಾರ್ಗಸೂಚಿಗಳಿಲ್ಲ. ಅವ್ರು ಹೇಳೋ ಪ್ರಕಾರ ಒಂದು ಚೀಲಕ್ಕೆ ಏನು ಚೀಲದ ವ್ಯತ್ಯಾಸ ಇರ್ತದೆ, 650 ಗ್ರಾಮ್ ಪ್ಲಸ್ ರಾಗಿ 50 kg, 650 ಗ್ರಾಮು ಪ್ಲಸ್ 50 kg ಅಂದರೆ ಒಂದು ಚೀಲಕ್ಕೆ 50 kg 650 ತೂಕ ಮಾಡಬೇಕು. ಈಗ ನಾವು ಪ್ರತಿ ಚೀಲ ಚೆಕ್ ಮಾಡಲಾಗೆ 51 kg 900 ಗ್ರಾಮು 850 ಗ್ರಾಮ್ ಬರ್ತಾ ಇದೆ. ಅವರೇ ಒಂದು kg ಹೆಚ್ಚುವರಿ ರಾಗಿ ತಗೊಳ್ತಿದ್ದಾರೆ. ಇದೊಂದು ರೀತಿಯ ಹಗಲು ದೊರಡೆ ಅಂತ ಹೇಳ್ತೀವಿ. ಇದು ಆಗಬಾರ್ದು. ಅಕಸ್ಮಾತ್ ರಾಗಿನಲ್ಲಿ ತಗ್ಲು ಬರ್ತದೆ, ರಾಗಿನಲ್ಲಿ ಏನಾದರೂ ಕಸ ಕಟ್ಟಿ ಮತ್ತೊಂದು ಇದೆ ಅಂದರೆ ಅವರೊಂದು ಸ್ಪಷ್ಟ ನಿರ್ದೇಶನ ಕೊಡಲಿ, 1 kg ಹೆಚ್ಚುವರಿ ಕೊಡಲಿ ಅಂತ ಕೊಟ್ಬಿಟ್ಟು ನನಗೆ ತೊಂದರೆ ಇಲ್ಲ. ಅದೇನೂ ಇಲ್ಲದೆ ತಗೊಳ್ತಿದ್ದಾರೆ ಅಂದರೆ ಇದು ಯಾರು ಲೆಕ್ಕ ಕೊಡ್ತಾರೆ? 1 kg ರಾಗಿ ಹೆಚ್ಚುವರಿ ಯಾವ ರೀತಿ ಲೆಕ್ಕ ಮಾಡ್ತಾರೆ? ನಮ್ಮ ಹತ್ರ ಈಗ ಒಳ್ಳೆ ರಾಗಿ FAQ ರಾಗಿ ಅಂತ ನಮ್ಮಿಂದ ತಗೊಳ್ತಾರೆ. ಆದರೆ ಸೊಸೈಟಿಯಿಂದ ಬರೋಂಥ ರಾಗಿ ಎಲ್ಲ ಕಳಪೆ ರಾಗಿ ಇರ್ತದೆ, ಅದರಲ್ಲಿ ಎಲ್ಲ ಬೆರಕೆ ಆಗಿರ್ತದೆ ರಾಗಿ. ಅದು ಯಾವ ರೀತಿ ಕಳಪೆ ಆಗ್ತದೆ ಅಂತ ಅವರೇ ಹೇಳ್ಬೇಕು. ಈಗ ಅಧಿಕಾರಿಗಳು ಏನು ಆಹಾರ ಸರಬರಾಜು ಇಲಾಖೆ ಇದೆ, ಇದೊಂದು ರೀತಿಯ ದಂಧೆಯಾಗಿ ಕಾಣ್ತದೆ. ನೋಡಿ, ನಾವು ಪ್ರತಿ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರತಿನಿತ್ಯ ಕೆಲವು ಜನ ಈ ಕಾಳು ಸಂತೆಗೋರು 1 kg ಉತ್ತಮವಾದಂಥ ಗೋಧಿ ಕೊಡ್ತೀವಿ, 2 kg ರಾಗಿ ಕೊಡಿ ಅಂತೇಳಿ ಕಲೆಕ್ಟ್ ಮಾಡ್ತಾರೆ. ರೈತರಿಗೆ ಏನು ಸೊಸೈಟಿಯಿಂದ ಬಂದ ತಿನ್ನಕ್ಕೆ ಬರಲ್ಲ ರಾಗಿನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಅದನ್ನ ಏನು ಖರೀದಿ ಆಗ್ತಾ ಇದೆ ಆ ರಾಗಿನ ಬಳಕೆ ಮಾಡುವಂಥ ದಂಧೆ ನಡೀತಾ ಇದೆ. ಈ ಥರದನ್ನ ಅವಾಯ್ಡ್ ಮಾಡೋಕ್ಕೆ ಇಲಾಖೆನೇ ಕ್ರಮ ತಗೋಬೇಕು. ಇದ್ರ ಬಗ್ಗೆ ಅವರೇ ಎಚ್ಚೆತ್ಕೊಂಡು ಕ್ರಮ ತಗೋಬೇಕು. ಏನು ಪಾರದರ್ಶಕತೆ ಇಲ್ಲ. 51 kg 650 ಗ್ರಾಮ್ ಅಂತ ತಗೋಬೇಕಾಗಿರೋದನ್ನ 51 kg 850 ಗ್ರಾಮು 900 ಗ್ರಾಮು 52 kg ವರೆಗೂ ತಗೊಳ್ತಿದ್ದಾರೆ.
ಸರಾಸರಿ 1-1.5 kg ಹೆಚ್ಚಿಗೆ ಇದೆ. ಇದ್ರ ಬಗ್ಗೆ ಜಿಲ್ಲಾಡಳಿತನೇ ಸ್ಪಷ್ಟತೆ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಬಹಳ ಮುಖ್ಯವಾಗಿ ಹಣನೂ ಬಿಡುಗಡೆ ಮಾಡಬೇಕು. ಅಣ್ಣೆ ಬೀಜನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ರೈತರು. ಸರ್, ಏನು ಅಣ್ಣೆ ಬೀಜ ಜಾಸ್ತಿ ಇರುತ್ತೆ ಅಂದ್ರೆ ಈಗ ಹೊಲದಲ್ಲಿ ಬೆಳೆ ಜೊತೆ ಕಳೆ ಇದ್ದೇ ಇರುತ್ತೆ. ಈಗ ಆಳಿನ ಪ್ರಾಬ್ಲಮ್ ಇದೆ. ಆಳಿನ ಪ್ರಾಬ್ಲಮ್ ಇರೋದ್ರಿಂದ ಮಿಷನರಿ ಕಟಿಂಗ್ ಆಗುತ್ತೆ. ಮಿಷನರಿ ಕಟಿಂಗ್ ಆದ್ಮೇಲೆ ಆ ತಕ್ಷಣ ಒಕ್ಕಣೆಯಾಗಿ ಚೀಲಕ್ಕೆ ಹೋಗುತ್ತೆ. ಹಾಗಾಗಿ ಅಲ್ಪ ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಅದನ್ನೆಲ್ಲ ಇವರು ಅಧಿಕಾರಿಗಳು ರೈತರ ಸಮಕ್ಷಮದಲ್ಲಿ ಒಂದು ತೀರ್ಮಾನ ಮಾಡಬೇಕು. ಇವರಿಗೆ ಯಾವ ರೈತರ ಸಭೆ ಮಾಡಿಲ್ಲ ಜಿಲ್ಲಾಡಳಿತ. ಏನ್ ಸಮಸ್ಯೆ ಇದೆ, ರಾಗಿ ಖರೀದಿನಲ್ಲಿ ಏನೇನು ಸಮಸ್ಯೆ ಬರ್ತವೆ ಅಂತ ರೈತರ ಜೊತೆ ಚರ್ಚೆ ಮಾಡಿಲ್ಲ. ಒನ್ ಮ್ಯಾನ್ ಶೋ ಅವರೇ ಡಿಸಿಷನ್ ಮಾಡ್ತಾರೆ. ಹಾಗಾಗಿ ಇವೆಲ್ಲ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂದ್ರೆ ಮಿಷನ್ ಕಟಿಂಗ್ ಆಗೋದ್ರಿಂದ ಅಣ್ಣೆಕಾಳು ಇರ್ಬೋದು, ಬೇರೆ ಬೇರೆ ಕಳೆ ಬೀಜಗಳಿರ್ಬೋದು ಫಿಕ್ಸ್ ಇರುತ್ತೆ. ಅದನ್ನೆಲ್ಲ ಸರಿಪಡಿಸ್ಬೇಕು ಅಂದ್ರೆ ಜಿಲ್ಲಾಡಳಿತ, ಕೃಷಿ ಇಲಾಖೆ, ರೈತರ ಜೊತೆ ಚರ್ಚೆ ಮಾಡಿ ಅದಕ್ಕೊಂದು ಸ್ಪಷ್ಟ ಒಂದು ಮಾರ್ಗಸೂಚನ ಮಾಡಬೇಕು, ಬಿಡುಗಡೆ ಮಾಡಬೇಕಾಗ್ತದೆ. ಸರ್, ಈಗ ಈಗಾಗಲೇ ರೈತರು ಲಕ್ಷಾಂತರ ರೂಪಾಯಿ ಹಣ ತೊಡಗಿಸಿ ತೋಟಗಾರಿಕಾ ಬೆಳೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ಒಬ್ಬ ಇವತ್ತು ರೈತ ಒಂದು ಭೂಮಿ ಅಭಿವೃದ್ಧಿ ಪಡಿಸಬೇಕು ಅಂದರೆ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅವ್ನ ಜೀವನ ಕಳೆದೋಗ್ತಾನೆ. ಅವ್ನ ಮಕ್ಕಳು ಭವಿಷ್ಯಕ್ಕೆ ಒಂದು ತೋಟನ ಕುಡಿಕೆನ ಮಾಡಿರ್ತಾನೆ. ಇವತ್ತು ಗಣಿಗಾರಿಕೆ ಕೇಸ್ನಲ್ಲಿ ಅಥವಾ ಭೂ ಸ್ವಾಧೀನ ಮಾಡಿಕೊಂಡ್ರೆ ಅವನ ಪರಿಸ್ಥಿತಿ ಏನು, ಅದು ಪರ್ಯಾಯವಾಗಿ ಭೂಮಿ ಕೊಡಬೇಕು. ಅವ್ನಿಗೆ ಭೂಮಿನೂ ಕೊಡಲ್ಲ, ಏನು ಹಣ ಕೊಟ್ಟರೆ ರೈತರ ಹತ್ರ ಉಳಿಯಲ್ಲ. ಹಾಗಾಗಿ ಗಣಿಗಾರಿಕೆ ಬೇಡ ಅಂತ ಹೇಳಲ್ಲ. ಆ ಗಣಿಗಾರಿಕೆಯಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳೋದಿದೆಯಲ್ಲ, ಇದೊಂದು ರೀತಿಯ ಆಗಲ್ದೋರಣೆ. ಅಲ್ಲ ಸರ್, ಈ ಅಂತರ್ಜಲ ಕಡಿಮೆ ಆಗಲ್ವಾ ಸರ್? ರೈತರಿಗೆ ಸುತ್ತಮುತ್ತ ಗ್ರಾಮಗಳಿಗೆ ಎಲ್ಲ ತೊಂದರೆ ಆಗಲ್ವಾ? ತೊಂದರೆ ಅದಕ್ಕೆ ಪರ್ಯಾಯ ಏನಿದೆ ಅನ್ನೋದನ್ನ ರೂಪಿಸ್ಬೇಕು. ಅಂತರ್ಜಲ ಕಡಿಮೆ ಆಗೋದು ಸಹಜವಾಗಿರುವಂತ ಪ್ರಕ್ರಿಯೆ. ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಆ ಪಕ್ಕದ ಎಲ್ಲ ಕೆರೆ ಕಾಲುಗಳಿಗೆ ನೀರನ್ನು ಕೊಡುವಂತ ಕೆಲಸ ಆಗಬೇಕು. ಅದು ಮಾಡಬೇಕು. ಅದು ಆಗ್ತಾ ಇಲ್ಲ. ಪರ್ಯಾಯ ಏನೂ ಮಾಡಿದ್ರೆ ಇವರು ಗಣಿಗಾರಿಕೆಗೆ ಲೈಸೆನ್ಸ್ ಕೊಡ್ತಾರೆ. ಗಣಿಗಾರಿಕೆ ಮಾಡೋದ್ರಿಂದ ಬಹಳಷ್ಟು ಡ್ಯಾಮೇಜ್ ಆಗ್ತಾ ಇದೆ. ರೈತರಿಗೆ ಬಹಳ ನಷ್ಟ ಆಗ್ತಾ ಇದೆ. ಭೂಮಿ ಕಳೆದಂಥ ರೈತ ಇವತ್ತು ಯಾವುದೋ ಒಂದು ಬೆಂಗಳೂರಂತ ನಗರಕ್ಕೆ ಹೋಗಿ ಇವತ್ತು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾರೆ. ಇವತ್ತು ಜಮೀನು ಮಾಲೀಕ ಈಗೇನಾಗಿದೆ, ಈಗ ಭೂ ಸುಧಾರಣಾ ಕಾಯ್ದೆ ತಂದರು. ಭೂ ಸುಧಾರಣಾ ಕಾಯ್ದೆಯಿಂದ ರೈತರೆಲ್ಲರೂ ಭೂಮಿ ಪಟ್ಕೊಳ್ಳೋಕ್ಕೆ ಮುಕ್ತ ಅವಕಾಶ ಕೊಟ್ಟರು. ಏನಾಗಿದೆ, ಸಣ್ಣ ಪುಟ್ಟ ರೈತರು ಭೂಮಿ ಮಾರ್ಕೊಂಡು ಇವತ್ತು ಗುಳೆ ಹೋಗ್ತಿದ್ದಾರೆ. ಇವತ್ತು ಹಣ ಇರೋರು ಯಾರು ಅಕ್ರಮವಾಗಿದ್ದಾರೆ, ಹಣ ಸಂಪಾದನೆ ಮಾಡ್ತಾರೆ, ಇವತ್ತು ಭೂಮಿನ ಕೊಡ್ತಾವ್ರೆ. ಭೂಮಿ ಯಾರ ಕೈಯಲ್ಲಿದೆ, ಹಿಂದೆ ಉಳುವವನೇ ಒಡೆಯ ಅಂತ. ಈಗ ದುಡ್ಡಿದ್ದವ್ರ ಕೈ ಭೂಮಿ ಹೋಗ್ತಾ ಇದೆ. ನೋಡಿ, ಬೆಂಗಳೂರಿನ ಜನ ಅಥವಾ ಬೇರೆ ರೈತರಾದ ಭೂಮಿ ಖರೀದಿ ಮಾಡಿ ಭೂಮಿ ಸುತ್ತಲೂ ಫೆನ್ಸ್ ಮಾಡಿದ್ದಾರೆ. ಅವರು ಫೆನ್ಸ್ ಮಾಡೋದ್ರಿಂದ ದನಕರುಗಳಲ್ಲಿ ಮೇಯಕ್ಕೆ ಹೋಗೋಕ್ಕಾಗಲ್ಲ, ಅಥವಾ ಏನೋ ಒಂದು ಕೆಲಸಕ್ಕೆ ಅಂತ ಆ ಪಕ್ಕದ ಜಮೀನಿಗೆ ಹೋಗೋಕ್ಕಾಗಲ್ಲ. ಈ ಥರ ಒಂದು ವ್ಯವಸ್ಥಿತವಾದಂಥ ಒಂದು ರೀತಿಯ ರೈತರನ್ನ ವಕ್ಲೇಪ್ಸ ಅಂತದ್ದು ನಿರಂತರವಾಗಿ ನಡೀತಾ ಇದೆ. ಇದು ತಪ್ಪಬೇಕು. ಅದಕ್ಕೋಸ್ಕರ ನಾವು ಈ ಸರ್ಕಾರಕ್ಕೆ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದು ಮಾಡಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ನಾನು ಭೂ ಸುಧಾರಣಾ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಭೂ ಸ್ವಾಧೀನ ಕಾಯ್ದೆಯನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೆ ರದ್ದು ಮಾಡಿಲ್ಲ. ನಾವು ಪದೇ ಪದೇನ ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಪರ್ಯಾಯ ಅಂದರೆ ಹೊಸ ಚಿಂತನೆಗಳಾಗಿ ಹೊಸ ದಿಕ್ಕಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅಲ್ಲ, ಒಟ್ಟಿನಲ್ಲಿ ಈಗ ರೈತರ ಜೊತೆ ಚರ್ಚೆ ಆಗಬೇಕು. ಎಲ್ಲಿ ಏನಾಗ್ತಾ ಇದೆ ಈಗಾಗಲೇ ನಡೀತಾ ಇದೆ ಸರ್, ನಡೀತಾ ಇದೆ. ಮೊನ್ನೆ ಸೋಮಣ್ಣವರು ಸಹ ಇಲ್ಲಿ ಮೊನ್ನೆ ಕಾರ್ಯಕ್ರಮ ಒಂದಕ್ಕೆ ಬಂದಾಗ ಇಲ್ಲ ನಾನು ನಿಲ್ಸಿದ್ದೀನಿ ಸದ್ಯಕ್ಕೆ ಹಾಗೆ ಹೀಗೆ ಅಂತ ಏನೋ ಹೇಳಿದ್ರು. ನನ್ನ ಮಂತ್ರಿಗಿರಿಗೆ ಗಣಿಗಾರಿಕೆ ಅಂತೇಳಿ ಹೊರಟಾಗ ಏನು ಅವಶ್ಯಕತೆ ಇದೆ ಅದನ್ನ ರೈತರ ಜೊತೆ ಮಾತಾಡಿ ಅದನ್ನ ರೈತರಿಗೆ ತೊಂದರೆ ಆದ ರೀತಿಯಲ್ಲಿ ಅವ್ರು ಗಣಿಗಾರಿಕೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಸರ್.